ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ತಮಿಳುನಾಡಿನ ರಾಜಕೀಯಕ್ಕೆ ಕೊನೆ ಕ್ಷಣದ ರಣರೋಚಕ ಟ್ವಿಸ್ಟ್ ಇದು. ನಾಟಕೀಯ ಬೆಳವಣಿಗೆಯಲ್ಲಿ ಗವರ್ನರ್ ಅರ್ಲೇಕರ್ ಮಿಂಚಿನ ಹೆಜ್ಜೆ ಇಟ್ಟಿದ್ದಾರೆ. ಏನ್ ಹೆಜ್ಜೆ ಹಾಗಾದ್ರೆ? ನಿನ್ನೆಯಿಂದಲೂ ಸಾಕಷ್ಟು ಹೈ ಡ್ರಾಮಾಗಳನ್ನ, ವಿಚಿತ್ರ ಬೆಳವಣಿಗೆಗಳನ್ನ ನೀವು ಗಮನಿಸಿದ್ರಿ. ಆದ್ರೀಗ ರಾಜೇಂದ್ರ ಅರ್ಲೇಕರ್ ಅವರ ಮಿಂಚಿನ ಬೆಳವಣಿಗೆ, ಮಿಂಚಿನ ಹೆಜ್ಜೆ ಇದು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪೊಲೀಸ್ ಮಹಾನಿರ್ದೇಶಕರಿಗೆ ಬುಲಾವ್ ಕೊಟ್ಟಿದ್ದಾರಂತೆ. ಸಿಎಎಸ್ ಡಿಜಿಪಿ ಜೊತೆ ಉನ್ನತ ಮಟ್ಟದ ಅಧಿಕಾರಿಗಳಿಗೂ ಕೂಡ ಕರೆ ಹೋಗಿದೆ, ಬುಲಾವ್ ಕೊಡಲಾಗಿದೆ. ಕಾನೂನು ಸುವ್ಯವಸ್ಥೆ ಮತ್ತು ಆಡಳಿತ ಕುರಿತಂತೆ ಮಾಹಿತಿ ಕೇಳುವಂತ ಸಾಧ್ಯತೆ ಇದೆಯಂತೆ. ರಾಜ್ಯಪಾಲ ಅರ್ಲೇಕರ್ ನಡೆಯಿಂದ ನಾಯಕರಿಗೆ ಈಗ ಭಾರಿ ಕುತೂಹಲ ಉಂಟಾಗಿದೆ. ರಾಜ್ಯದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿ ಅಂತ ವರದಿ ರೆಡಿ ಆಗುತ್ತಾ? ಹಾಗಾದ್ರೆ ಸಿಎಸ್ ಡಿಜಿಪಿಯಿಂದ ಮಾಹಿತಿ ಪಡೆದು ಆ ವರದಿಯನ್ನ ಸಿದ್ಧಪಡಿಸ್ತಾರ? ದಳಪತಿ ವಿಜಯ್ ಸರ್ಕಾರ ರಚನೆ ಕುರಿತಂತೆ ಚರ್ಚೆ ಮಾಡಬಹುದಾ? ಇಡೀ ತಮಿಳುನಾಡಿನ ಚಿತ್ತ ರಾಜ್ಯಪಾಲ ಅರ್ಲೇಕರ್ ನಡೆಯುತ್ತಾ? ಈಗ ರಾಜೇಂದ್ರ ಅರ್ಲೇಕರ್ ಅವರ ನಡೆ ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ. ಈಗ ಮುಖ್ಯ ಕಾರ್ಯದರ್ಶಿ, ಡಿಜಿಪಿ ಅಥವಾ ಉನ್ನತ ಅಧಿಕಾರಿಗಳಿಗೆ ಗವರ್ನರ್ ಬುಲಾವ್ ಕೊಡೋದಕ್ಕೆ ಕಾರಣ ಏನು, ಉದ್ದೇಶ ಏನು ಅಂತ? ನಿನ್ನೆಯಿಂದಲೂ ಕೂಡ ತಮಿಳುನಾಡು ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಅಲ್ಲಿನ ಟಿವಿಕೆ ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ಅದೇ ರೀತಿ ವಿಜಯ್ ಅವರ ಬೆಂಬಲಿಗರು ಬಹಳಷ್ಟು ಅಸಮಾಧಾನ ಮತ್ತೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಈಗಾಗಲೇ ರಾಜಭವನದ ಬಾಗಿಲು ಮುಂದೆ, ರಾಜಭವನದ ಮುಖ್ಯ ದ್ವಾರದ ಮುಂದೆ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಮಾಡೋದಕ್ಕೂ ಕೂಡ ಮುಂದಾಗಿದ್ರು. ಸುಮಾರು 10-15 ಜನ ರಾಜ್ಯಪಾಲರ ವಿರುದ್ಧ ಧಿಕ್ಕಾರದ ಕೂಡ ಆರಂಭ ಮಾಡಿದ್ರು. ಪೋಸ್ಟರ್ಗಳನ್ನ ತೋರಿಸಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಈ ಸಂವಿಧಾನದ ಅಡಿಯಲ್ಲಿ ದತ್ತವಾದಂತಹ ಅಧಿಕಾರವನ್ನ ದುರ್ಬಳಕೆ ಮಾಡ್ತಿದ್ದಾರೆ ರಾಜ್ಯಪಾಲರು ಅನ್ನುವಂತ ಒಂದು ಆರೋಪವನ್ನು ಕೂಡ ಮಾಡಿದ್ರು. ಹೀಗಾಗಿ ಇದು ರಾಜ್ಯಾದ್ಯಂತ ಹೆಚ್ಚು ಚರ್ಚೆ ಆಗ್ತಿರೋದ್ರಿಂದ ರಾಜ್ಯದಲ್ಲಿ ಆಗ್ತಿರುವಂತಹ ಕಾನೂನು ಸುವ್ಯವಸ್ಥೆಗಳ ಬಗ್ಗೆ ಚರ್ಚೆ ಮಾಡುವ ಸಲುವಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹಾಗೂ ಡಿಜಿಪಿ ಇಬ್ರು ಕೂಡ ಇವತ್ತು ಸಂಜೆ ಉನ್ನತ ಮಟ್ಟದ ಅಧಿಕಾರಿಗಳೊಂದಿಗೆ ಒಂದು ನಿಯೋಗವೇ ರಾಜಭವನಕ್ಕೆ ಹೋಗ್ತಾ ಇದೆ. ರಾಜ್ಯಪಾಲರ ಜೊತೆ ಈ ಎಲ್ಲಾ ವಿಚಾರಗಳ ಬಗ್ಗೆನೂ ಕೂಡ ಚರ್ಚೆ ಮಾಡೋದಕ್ಕೆ. ಇದು ಒಂದು ಭಾಗ. ಮತ್ತೊಂದು ಭಾಗ ಅಂತ ಹೇಳಿದ್ರೆ, 1-2 ದಿನಗಳ ಕಾಲ ರಾಜ್ಯಪಾಲರು ಇದನ್ನ ಎಳೆಯುವಂತ ಒಂದು ಕೆಲಸ ಆಗ್ಬೋದು. ವಿಜಯ್ ಅವ್ರಿಗೆ ನೀವು 118 ಸ್ಥಾನವನ್ನ ತೋರಿಸಿ ಅನ್ನುವಂಥದ್ದನ್ನ ತಾಕೀತು ಮಾಡಬಹುದು. ಆದ್ರೆ ಈಗಾಗಲೇ 116 ಸ್ಥಾನಗಳು ವಿಜಯ್ ಅವರಿಗೆ ಅಧಿಕೃತವಾಗಿ ಇರೋದ್ರಿಂದ ಇನ್ನ 2-3 ಶಾಸಕರ ಅಗತ್ಯತೆ ಇದೆ. ಅದರಲ್ಲೂ ಮುಸ್ಲಿಂ ಲೀಗ್ ಮತ್ತೆ ಎಡಪಕ್ಷಗಳು ಬೆಂಬಲ ಕೊಟ್ಟಿದ್ದಾದ್ರೆ ಬಹುತೇಕ ವಿಜಯ್ ಅವರು 118 ಶಾಸಕರ ಸಾಹಿಯ ಪತ್ರವನ್ನು ತೆಗೆದುಕೊಂಡು ರಾಜಭವನಕ್ಕೆ ತೆರಳಬಹುದು. ರಾಜ್ಯಪಾಲರಿಗೆ ಆಗ ಮನವರಿಕೆ ಮಾಡ್ಕೊಡ್ಬಹುದು. ಆಗ ರಾಜ್ಯಪಾಲರು ದಿನಾಂಕ ಮತ್ತೆ ಸ್ಥಳವನ್ನ ನಿಗದಿಪಡಿಸಲೇಬೇಕಾಗುತ್ತೆ. ಹೀಗಾಗಿ ಎಲ್ಲಾ ವಿಚಾರಗಳು ಚರ್ಚೆ ಮಾಡುವ ಸಲುವಾಗಿ ರಾಜಭವನಕ್ಕೆ ಅಧಿಕಾರಿಗಳು ತೆರಳುತ್ತಾ ಇರುವಂತದ್ದು ಅಂತ. ಓಕೆ, ಥ್ಯಾಂಕ್ ಯು ಮಾರುತಿ ಮಾಹಿತಿಗೆ.